ಇನ್ನು ಬೆಂಗಳೂರಿನಲ್ಲಿ ನಾಪತ್ತೆಯಾಗಿದ್ದಂಥ ಮಕ್ಕಳು ಈಗ ಪತ್ತೆ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಇದ್ದಕ್ಕಿದ್ದಂತೆ ಕೆಲ ಮಕ್ಕಳು ನಾಪತ್ತೆ ಆಗಿಬಿಟ್ಟಿದ್ರು. ಎಲ್ಲೂ ಹೋದ್ರು, ಏನಾದರೂ ಈ ಆತಂಕ ಅವರ ಪಾಲಕರಲ್ಲಿ ಪೋಷಕರಲ್ಲಿ ಇತ್ತು. ಈಗ ಮಲೆಮಹದೇಶ್ವರ ದೇವಸ್ಥಾನದ ಬಳಿ ಈ ಮಕ್ಕಳು ಪತ್ತೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ದೇಗುಲ ಅಲ್ಲಿ ಈ ಎಲ್ಲ ಮಕ್ಕಳು ಸಿಕ್ಕಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಜನವರಿ 18ರಂದು ನಾಪತ್ತೆಯಾಗಿದ್ದಂಥ ಪ್ರವೀಣ್ ಮತ್ತು ರವಿ ಜಯನಗರದಲ್ಲಿ ಕಾಣೆಯಾಗಿದ್ದರು ಈ ಮಕ್ಕಳು. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೂ ಕೂಡ ದೂರು ಕೊಡಲಾಗಿತ್ತು. ಇನ್ನು ಅವರನ್ನು ಎಲ್ಲಿದ್ದಾರೆ ಅಂತ ಹುಡುಕಾಟ ನಡೆಸಾದ್ಮೇಲೆ ಈಗ ಮಾಹಿತಿ ಸಿಗ್ತಾ ಇದೆ. ಇಬ್ಬರು ಮಕ್ಕಳು 13 ವರ್ಷದ ಪ್ರವೀಣ್ ಹಾಗೂ 14 ವರ್ಷದ ರವಿ ಈಗ ಮಲೆಮಹದೇಶ್ವರ ದೇವಸ್ಥಾನದ ಬಳಿ ಪತ್ತೆ ಆಗಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ದೇಗುಲ ಜನವರಿ 18ರಂದು ಈ ಹುಡುಗರು ನಾಪತ್ತೆ ಆಗಿದ್ದರು. ಪಾಲಕರು ಕೂಡ ಸಾಕಷ್ಟು ಆತಂಕದಲ್ಲಿದ್ದರು. ಎಲ್ಲೋದ್ರು, ಇದ್ದಕ್ಕಿದ್ದಂತೆ ಕಾಣೆಯಾದರು, ಯಾರು ಕಿಡ್ನ್ಯಾಪ್ ಮಾಡಿದ್ರ, ಹೊತ್ಕೊಂಡು ಹೋದ್ರ, ಎಲ್ಲ ಭಯ ಇತ್ತು. ಈಗ ಅಂತಿಮವಾಗಿ ಇಬ್ಬರು ಮಕ್ಕಳು ಸಿಕ್ಕಿದ್ದಾರೆ. ಸ್ಕೂಲಿಂದ ಬಂದು ಎಲ್ಲೂ ಹೋಯ್ತಿರ್ಲಿಲ್ಲ. ಇವ್ರ ಮಗನ ಜೊತೆ ಒಂದ್ಗಳಿಗೆ ಆಟ ಆಡ್ತಿದ್ರು, ಬತ್ತಿದ್ರು ಸರ್, ಅಷ್ಟೇ, ಇನ್ನೇನಿಲ್ಲ. ಶನಿವಾರ ನಾನು 10 ಗಂಟೆಗೆ ಬತ್ತಿದ್ದೆ ಊಟಕ್ಕೆ, ಬಂದಿರಲಿಲ್ಲ. 11 ಗಂಟೆಗೆ ಬಂದು ಹೇಳಿ ಅಲ್ಲೇ ಕೂತಿದ್ದು. ನಾನು ಟ್ಯೂಷನ್ಗೆ ಹೋಗಪ್ಪ ತಮ್ಮಯ್ಯ ಬಂದ್ಮೇಕೆ ನೀನುವೆ ಅಂದ್ಬಿಟ್ಟು ನಾನು ಹೊಂಟೋದಿ ಸರ್. ನಾನು ಹೊಂಟೋದಿ 5:15ಗೇನೋ ನಾನು ಬಂದು ನನ್ನ ಚಿಕ್ಕ ಮಗನಿಗೆ ಫೋನ್ ಮಾಡಿದೆ ಇವ್ರಿಗೆ. ಪ್ರವೀಣು ಕಾರ್ತಿಕ್ ಇಲ್ಲ ಕಣಪ್ಪ, ಒಬ್ಬ ಬ್ಯಾಗ್ ತಗೋಗೋನೆ, ಒಬ್ಬ ತಗೋಗಿಲ್ಲ ಅಂತ. ಆಮೇಲೆ ಎಲ್ಲ ಅವನೇ ನೋಡಮ್ಮ ಅಂದ. ನಾನು ಮಾದೇವನ ಪಾರ್ಕ್ ಎಲ್ಲ ಹೋಯ್ತಿದ್ರು ಇಬ್ರು. ಹೋಗಿ ಹುಡಿಕ ಬಂದು ಅಲ್ಲೆಲ್ಲ ಹುಡಿಕ ಬಂದು ಇಲ್ಲ ಕಣಪ್ಪ ಅಂದ್ಬಿಟ್ಟು ಇವನಿಗೂ ಹೇಳ್ದೆ. ಅವರು ಹುಡ್ಕಿದ್ರು ಸಹ ಸಿಕ್ಕೇ ಇಲ್ಲ. ನನ್ನ ಮಮ್ಮ ಕ್ಲೋಸ್ ಫ್ರೆಂಡ್ಸ್ ಜೊತೆಲಿರೋ ಜೊತೆಲಿರು ನಾವು ಹಂಗೂ ಒಂದಿನ ಬೋದ್ಮ